ಹೌದು, ಯಾರಿಲ್ಲ ಅಂತ ಹೇಳಿದವರು ಯಾರು ನೋಡಿ. ನಮ್ಮ CLP ಮೀಟಿಂಗಲ್ಲಿ ನಾನು ಶಾಸಕ ಆಗಿದ್ದು, ತಮ್ಮೇನವರು ಶಾಸಕರಾಗಿದ್ದರು. ಆ CLP AICCದಲ್ಲೂ ಸಮೇತ ಇದ್ದರು. ಅವರು 2 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಲೀಡರ್ ಎಲೆಕ್ಟ್ ಮಾಡಿದೀವಾ? ಇಲ್ಲ, ಅವ್ರನ್ನ ಲೀಡರ್ನ ಎಲೆಕ್ಟ್ ಮಾಡುವಾಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲೆಕ್ಟ್ ಮಾಡಿದ್ವಿ. ಅದನ್ನು 5 ವರ್ಷಕ್ಕೆ ಮಾಡ್ತೀವಿ. ಅದರ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ. ಹಲವಾರು ಬಾರಿಯಲ್ಲಿ ಆ ಥರ ನಾವು ಅದನ್ನು ಒಪ್ಕೊಂಡ ಮೇಲೆ ಅವರು ನಿರ್ಧಾರ ತಗೊಳ್ತಾರೆ. ಇದು ನಾವ್ಯಾಕೆ ಅದನ್ನು ಇದು ಮಾಡೋ? CMನ ಕೇಳಿದ್ರೆ ಇಲ್ಲ, ನಾನು 2 ವರ್ಷದಲ್ಲಿ ಬಿಡ್ತೀನಿ ಹೇಳಲಿಕ್ಕೆ ಆಗ್ತದೆ. ಅವರು ಶಿವರಾಮೇಗೌಡರು XMPಗೆ ಯಾರು AICC ಅಧ್ಯಕ್ಷರ ಅಥವಾ AICC ಪ್ರಧಾನ ಕಾರ್ಯದರ್ಶಿಗಳ ಅಥವಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿನಾ? ಅವ್ರು ಹೇಳಿದಕ್ಕೆಲ್ಲ ನೀವು ಅಷ್ಟೊಂದು ಪ್ರಾಮುಖ್ಯ ಕೊಡ್ತೀರಾ? ನಾನು ಹೇಳಿದ್ರು ಸಮೇತ ಅದಕ್ಕೆ ಪ್ರಾಮುಖ್ಯ ಕೊಡಬೇಕಾಗಿಲ್ಲ. ನಾನು ಅದಕ್ಕೆ ಆಥರೈಸ್ಡ್ ಅಲ್ಲ. ಅದೆಲ್ಲ AICC ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ. ನಾನು ಹೇಳ್ತಾ ಇದ್ದಿಲ್ಲ, ನಾವು ಎಲೆಕ್ಟ್ ಮಾಡಿದ್ದು, ನಾವು ಎಲ್ಲ ಶಾಸಕರು ತಾವು ಎಲೆಕ್ಟ್ ಮಾಡಿದ್ದು ಅಂದ್ಬಿಟ್ರೆ 2 ವರ್ಷ 3 ವರ್ಷ ಗಡುವು ಹಾಕಲಿಲ್ಲ. ಎಲ್ಲ CLP ಲೀಡರ್ಗಳನ್ನ ಎಲೆಕ್ಟ್ ಮಾಡುವಾಗ ಆ ಪೂರ್ತಿ ಅವಧಿಗೆ ಮಾಡೋದು. ನಂತರ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಇದ್ದಿದ್ರೆ CLPನೂ ಇರ್ತದೆ, ಹೈಕಮಾಂಡ್ ಇರ್ತದೆ. ಅದರ ಪ್ರಕಾರ ಮಾಡ್ತೀವಿ. ನಾನು ಅದರ ವಿಚಾರದಲ್ಲಿ ನನಗೆ ನೀವು ಕೇಳಿದಾಗ ನಾನು ಅದಕ್ಕೆ ಹೇಳಿದೆ ಈ ಥರ ಇದೆ ಅಂತ ಹೇಳಿದೆ. ನಾಳೆ ನೀವೇನು ಹೇಳ್ತೀರಾ? ನೀವೇನು KJ ಜಾರ್ಜ್ ಕೊಟ್ಟಿದ್ದಾರೆ 5 ವರ್ಷಕ್ಕೆ. ಅವ್ರು ನಾನು ಹೇಳ್ದನ್ನೆಲ್ಲ ಸಂಪೂರ್ಣವಾಗಿ ಹಾಕೋದಿಲ್ಲ ನೀವು ನೋಡಿ. ಆ ಥರ ಇಲ್ಲ. CLPಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದಾಗ ಯಾವುದೇ ಟೈಮ್ ಲಿಮಿಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೆಲವು ನಿಮಗೆ ನ್ಯೂಸ್ ವ್ಯಾಲ್ಯೂ ಬರ್ತದೆ ಅಂದ್ಬಿಟ್ಟು ಕೆಲವನ್ನ ಬಿಟ್ಟು ಕೆಲವನ್ನ ಹಾಕ್ಲಿಕ್ಕೆ ಹೋಗ್ಬಿಟ್ಟು ನೋಡಿ. ಎಲ್ಲರಿಗೂ ಅವಕಾಶಗಳು ಇರ್ತದೆ. ಶಿವಕುಮಾರ್ಗೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. CLP ನಮ್ಮಲ್ಲಿ ಸಿಸ್ಟಮ್ ಇದೆ. CLP ಅವ್ರನ್ನ ಯಾರನ್ನ ಎಲೆಕ್ಟ್ ಮಾಡ್ತಾರೆ. ಈಗ ಒಬ್ಬರೇ ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ ತಾನೇ. ಖಾಲಿ ಆದ ಮೇಲೆ ಅದ್ರ ವಿಚಾರದಲ್ಲಿ ತೀರ್ಮಾನ ತಗೊಂಡು. ಹೌದು, ಯಾರಿಲ್ಲ ಅಂತ ಹೇಳಿದವರು ಯಾರು ನೋಡಿ. ನಮ್ಮ CLP ಮೀಟಿಂಗಲ್ಲಿ ನಾನು ಶಾಸಕ ಆಗಿದ್ದು, ತಮ್ಮೇನವರು ಶಾಸಕರಾಗಿದ್ದರು. ಆ CLP AICCದಲ್ಲೂ ಸಮೇತ ಇದ್ದರು. ಅವರು 2 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಲೀಡರ್ ಎಲೆಕ್ಟ್ ಮಾಡಿದೀವಾ? ಇಲ್ಲ, ಅವ್ರನ್ನ ಲೀಡರ್ನ ಎಲೆಕ್ಟ್ ಮಾಡುವಾಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲೆಕ್ಟ್ ಮಾಡಿದ್ವಿ. ಅದನ್ನು 5 ವರ್ಷಕ್ಕೆ ಮಾಡ್ತೀವಿ. ಅದರ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ. ಹಲವಾರು ಬಾರಿಯಲ್ಲಿ ಆ ಥರ ನಾವು ಅದನ್ನು ಒಪ್ಕೊಂಡ ಮೇಲೆ ಅವರು ನಿರ್ಧಾರ ತಗೊಳ್ತಾರೆ. ಇದು ನಾವ್ಯಾಕೆ ಅದನ್ನು ಇದು ಮಾಡೋ? CMನ ಕೇಳಿದ್ರೆ ಇಲ್ಲ, ನಾನು 2 ವರ್ಷದಲ್ಲಿ ಬಿಡ್ತೀನಿ ಹೇಳಲಿಕ್ಕೆ ಆಗ್ತದೆ. ಅವರು ಶಿವರಾಮೇಗೌಡರು XMPಗೆ ಯಾರು AICC ಅಧ್ಯಕ್ಷರ ಅಥವಾ AICC ಪ್ರಧಾನ ಕಾರ್ಯದರ್ಶಿಗಳ ಅಥವಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿನಾ? ಅವ್ರು ಹೇಳಿದಕ್ಕೆಲ್ಲ ನೀವು ಅಷ್ಟೊಂದು ಪ್ರಾಮುಖ್ಯ ಕೊಡ್ತೀರಾ? ನಾನು ಹೇಳಿದ್ರು ಸಮೇತ ಅದಕ್ಕೆ ಪ್ರಾಮುಖ್ಯ ಕೊಡಬೇಕಾಗಿಲ್ಲ. ನಾನು ಅದಕ್ಕೆ ಆಥರೈಸ್ಡ್ ಅಲ್ಲ. ಅದೆಲ್ಲ AICC ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ. ನಾನು ಹೇಳ್ತಾ ಇದ್ದಿಲ್ಲ, ನಾವು ಎಲೆಕ್ಟ್ ಮಾಡಿದ್ದು, ನಾವು ಎಲ್ಲ ಶಾಸಕರು ತಾವು ಎಲೆಕ್ಟ್ ಮಾಡಿದ್ದು ಅಂದ್ಬಿಟ್ರೆ 2 ವರ್ಷ 3 ವರ್ಷ ಗಡುವು ಹಾಕಲಿಲ್ಲ. ಎಲ್ಲ CLP ಲೀಡರ್ಗಳನ್ನ ಎಲೆಕ್ಟ್ ಮಾಡುವಾಗ ಆ ಪೂರ್ತಿ ಅವಧಿಗೆ ಮಾಡೋದು. ನಂತರ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಇದ್ದಿದ್ರೆ CLPನೂ ಇರ್ತದೆ, ಹೈಕಮಾಂಡ್ ಇರ್ತದೆ. ಅದರ ಪ್ರಕಾರ ಮಾಡ್ತೀವಿ. ನಾನು ಅದರ ವಿಚಾರದಲ್ಲಿ ನನಗೆ ನೀವು ಕೇಳಿದಾಗ ನಾನು ಅದಕ್ಕೆ ಹೇಳಿದೆ ಈ ಥರ ಇದೆ ಅಂತ ಹೇಳಿದೆ. ನಾಳೆ ನೀವೇನು ಹೇಳ್ತೀರಾ? ನೀವೇನು KJ ಜಾರ್ಜ್ ಕೊಟ್ಟಿದ್ದಾರೆ 5 ವರ್ಷಕ್ಕೆ. ಅವ್ರು ನಾನು ಹೇಳ್ದನ್ನೆಲ್ಲ ಸಂಪೂರ್ಣವಾಗಿ ಹಾಕೋದಿಲ್ಲ ನೀವು ನೋಡಿ. ಆ ಥರ ಇಲ್ಲ. CLPಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದಾಗ ಯಾವುದೇ ಟೈಮ್ ಲಿಮಿಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೆಲವು ನಿಮಗೆ ನ್ಯೂಸ್ ವ್ಯಾಲ್ಯೂ ಬರ್ತದೆ ಅಂದ್ಬಿಟ್ಟು ಕೆಲವನ್ನ ಬಿಟ್ಟು ಕೆಲವನ್ನ ಹಾಕ್ಲಿಕ್ಕೆ ಹೋಗ್ಬಿಟ್ಟು ನೋಡಿ. ಎಲ್ಲರಿಗೂ ಅವಕಾಶಗಳು ಇರ್ತದೆ. ಶಿವಕುಮಾರ್ಗೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. CLP ನಮ್ಮಲ್ಲಿ ಸಿಸ್ಟಮ್ ಇದೆ. CLP ಅವ್ರನ್ನ ಯಾರನ್ನ ಎಲೆಕ್ಟ್ ಮಾಡ್ತಾರೆ. ಈಗ ಒಬ್ಬರೇ ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ ತಾನೇ. ಖಾಲಿ ಆದ ಮೇಲೆ ಅದ್ರ ವಿಚಾರದಲ್ಲಿ ತೀರ್ಮಾನ ತಗೊಂಡು. ಹೌದು, ಯಾರಿಲ್ಲ ಅಂತ ಹೇಳಿದವರು ಯಾರು ನೋಡಿ. ನಮ್ಮ CLP ಮೀಟಿಂಗಲ್ಲಿ ನಾನು ಶಾಸಕ ಆಗಿದ್ದು, ತಮ್ಮೇನವರು ಶಾಸಕರಾಗಿದ್ದರು. ಆ CLP AICCದಲ್ಲೂ ಸಮೇತ ಇದ್ದರು. ಅವರು 2 ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಲೀಡರ್ ಎಲೆಕ್ಟ್ ಮಾಡಿದೀವಾ? ಇಲ್ಲ, ಅವ್ರನ್ನ ಲೀಡರ್ನ ಎಲೆಕ್ಟ್ ಮಾಡುವಾಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲೆಕ್ಟ್ ಮಾಡಿದ್ವಿ. ಅದನ್ನು 5 ವರ್ಷಕ್ಕೆ ಮಾಡ್ತೀವಿ. ಅದರ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ. ಹಲವಾರು ಬಾರಿಯಲ್ಲಿ ಆ ಥರ ನಾವು ಅದನ್ನು ಒಪ್ಕೊಂಡ ಮೇಲೆ ಅವರು ನಿರ್ಧಾರ ತಗೊಳ್ತಾರೆ. ಇದು ನಾವ್ಯಾಕೆ ಅದನ್ನು ಇದು ಮಾಡೋ? CMನ ಕೇಳಿದ್ರೆ ಇಲ್ಲ, ನಾನು 2 ವರ್ಷದಲ್ಲಿ ಬಿಡ್ತೀನಿ ಹೇಳಲಿಕ್ಕೆ ಆಗ್ತದೆ. ಅವರು ಶಿವರಾಮೇಗೌಡರು XMPಗೆ ಯಾರು AICC ಅಧ್ಯಕ್ಷರ ಅಥವಾ AICC ಪ್ರಧಾನ ಕಾರ್ಯದರ್ಶಿಗಳ ಅಥವಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿನಾ? ಅವ್ರು ಹೇಳಿದಕ್ಕೆಲ್ಲ ನೀವು ಅಷ್ಟೊಂದು ಪ್ರಾಮುಖ್ಯ ಕೊಡ್ತೀರಾ? ನಾನು ಹೇಳಿದ್ರು ಸಮೇತ ಅದಕ್ಕೆ ಪ್ರಾಮುಖ್ಯ ಕೊಡಬೇಕಾಗಿಲ್ಲ. ನಾನು ಅದಕ್ಕೆ ಆಥರೈಸ್ಡ್ ಅಲ್ಲ. ಅದೆಲ್ಲ AICC ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ. ನಾನು ಹೇಳ್ತಾ ಇದ್ದಿಲ್ಲ, ನಾವು ಎಲೆಕ್ಟ್ ಮಾಡಿದ್ದು, ನಾವು ಎಲ್ಲ ಶಾಸಕರು ತಾವು ಎಲೆಕ್ಟ್ ಮಾಡಿದ್ದು ಅಂದ್ಬಿಟ್ರೆ 2 ವರ್ಷ 3 ವರ್ಷ ಗಡುವು ಹಾಕಲಿಲ್ಲ.
ಎಲ್ಲ CLP ಲೀಡರ್ಗಳನ್ನ ಎಲೆಕ್ಟ್ ಮಾಡುವಾಗ ಪೂರ್ತಿ ಅವಧಿಗೆ ಮಾಡೋದು. ನಂತರ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಇದ್ದಿದ್ರೆ CLPನೂ ಇರ್ತದೆ, ಹೈಕಮಾಂಡ್ ಇರ್ತದೆ, ಅದರ ಪ್ರಕಾರ ಮಾಡ್ತೀವಿ. ನಾನು ಅದರ ವಿಚಾರದಲ್ಲಿ ನನಗೆ ನೀವು ಕೇಳಿದಾಗ ನಾನು ಅದಕ್ಕೆ ಹೇಳಿದೆ ಈ ಥರ ಇದೆ ಅಂತ ಹೇಳಿದೆ. ನಾಳೆ ನೀವೇನು ಹೇಳ್ತೀರಾ? ನೀವೇನು KJ ಜಾರ್ಜ್ ಕೊಟ್ಟಿದ್ದಾರೆ 5 ವರ್ಷಕ್ಕೆ ಅವ್ರು. ನಾನು ಹೇಳಿದನೆಲ್ಲ ಸಂಪೂರ್ಣವಾಗಿ ಹಾಕೋದಿಲ್ಲ ನೀವು ನೋಡಿ. ಆ ಥರ ಇಲ್ಲ. CLPಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದಾಗ ಯಾವುದೇ ಟೈಮ್ ಲಿಮಿಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳಿದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೆಲವು ನಿಮಗೆ ನ್ಯೂಸ್ ವ್ಯಾಲ್ಯೂ ಬರ್ತದೆ ಅಂದ್ಬಿಟ್ಟು ಕೆಲವನ್ನ ಬಿಟ್ಟು ಕೆಲವನ್ನ ಹಾಕ್ಲಿಕ್ಕೆ ಹೋಗ್ಬಿಟ್ಟು ನೋಡಿ. ಎಲ್ಲರಿಗೂ ಅವಕಾಶಗಳು ಇರ್ತದೆ. ಶಿವಕುಮಾರ್ಗೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. CLP ನಮ್ಮಲ್ಲಿ ಸಿಸ್ಟಮ್ ಇದೆ. CLP ಅವ್ರನ್ನ ಯಾರನ್ನ ಎಲೆಕ್ಟ್ ಮಾಡ್ತಾರೆ. ಈಗೊಬ್ಬರು ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ ತಾನೇ. ಖಾಲಿ ಆದಮೇಲೆ ಅದ್ರ ವಿಚಾರದಲ್ಲಿ ತೀರ್ಮಾನ ತಗೊಂಡು ಹೌದು. ಯಾರು ಇಲ್ಲ ಅಂತ ಹೇಳಿದವ್ರು ಯಾರು ನೋಡಿ. ನಮ್ಮ CLP ಮೀಟಿಂಗಲ್ಲಿ ನಾನು ಶಾಸಕ ಆಗಿದ್ದು, ತಮ್ಮೇನವರು ಶಾಸಕರಾಗಿದ್ದರು. ಆ CLPಲಿ AICCದಲ್ಲೂ ಸಮೇತ ಇದ್ದರು. ಅವರು 2 ವರ್ಷಕ್ಕೆ ಅಂತ ಬಿಟ್ಟು ಲೀಡರ್ ಎಲೆಕ್ಟ್ ಮಾಡಿದೀವಾ? ಇಲ್ಲ. ಅವ್ರನ್ನ ಲೀಡರ್ನ ಎಲೆಕ್ಟ್ ಮಾಡುವಾಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲೆಕ್ಟ್ ಮಾಡಿದ್ವಿ. ಅದನ್ನು 5 ವರ್ಷಕ್ಕೆ ಮಾಡ್ತೀವಿ. ಅದರ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ. ಹಲವಾರು ಬಾರಿಯಲ್ಲಿ ಆ ಥರ ನಾವು ಅದನ್ನು ಒಪ್ಕೊಂಡ ಮೇಲೆ ಅವರು ನಿರ್ಧಾರ ತಗೊಳ್ತಾರೆ. ನಾವೇ ಯಾಕೆ ಅದನ್ನು ಇದು ಮಾಡೋದು? CMನ ಕೇಳಿದ್ರೆ ಇಲ್ಲ ನಾನು 2 ವರ್ಷದಲ್ಲಿ ಬಿಡ್ತೀನಿ ಹೇಳಲಿಕ್ಕೆ ಆಗ್ತದೆ. ಅವರು ಶಿವರಾಮೇಗೌಡರು XMPಗೆ ಯಾರು AICC ಅಧ್ಯಕ್ಷರಾ ಅಥವಾ AICC ಪ್ರಧಾನ ಕಾರ್ಯದರ್ಶಿಗಳ ಅಥವಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿನಾ? ಅವ್ರು ಹೇಳಿದಕ್ಕೆಲ್ಲ ನೀವು ಅಷ್ಟೊಂದು ಪ್ರಾಮುಖ್ಯ ಯಾಕೆ ಕೊಡ್ತೀರಾ? ನಾನು ಹೇಳಿದ್ರು ಸಮೇತ ಅದಕ್ಕೆ ಪ್ರಾಮುಖ್ಯ ಕೊಡಬೇಕಾಗಿಲ್ಲ. ನಾನು ಅದಕ್ಕೆ ಆಥರೈಸ್ಡ್ ಅಲ್ಲ. ಅದೆಲ್ಲ AICC ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ. ನಾನು ಹೇಳ್ತಾ ಇದ್ದೀನಲ್ಲ, ನಾವು ಎಲೆಕ್ಟ್ ಮಾಡಿದ್ದು, ನಾವು ಎಲ್ಲ ಶಾಸಕರು ತಾವು ಎಲೆಕ್ಟ್ ಮಾಡಿದ್ದು ಅಂದ್ಬಿಟ್ರೆ 2 ವರ್ಷ 3 ವರ್ಷ ಗಡುವು ಹಾಕಲಿಲ್ಲ. ಎಲ್ಲ CLP ಲೀಡರ್ಗಳನ್ನ ಎಲೆಕ್ಟ್ ಮಾಡುವಾಗ ಪೂರ್ತಿ ಅವಧಿಗೆ ಮಾಡೋದು. ನಂತರ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಇದ್ದಿದ್ರೆ CLPನೂ ಇರ್ತದೆ, ಹೈಕಮಾಂಡ್ ಇರ್ತದೆ, ಅದರ ಪ್ರಕಾರ ಮಾಡ್ತೀವಿ. ನಾನು ಅದರ ವಿಚಾರದಲ್ಲಿ ನನಗೆ ನೀವು ಕೇಳಿದಾಗ ನಾನು ಅದಕ್ಕೆ ಹೇಳಿದೆ ಈ ಥರ ಇದೆ ಅಂತ ಹೇಳಿದೆ. ನಾಳೆ ನೀವೇನು ಹೇಳ್ತೀರಾ? ನೀವೇನು KJ ಜಾರ್ಜ್ ಕೊಟ್ಟಿದ್ದಾರೆ 5 ವರ್ಷಕ್ಕೆ ಅವ್ರು. ನಾನು ಹೇಳಿದನೆಲ್ಲ ಸಂಪೂರ್ಣವಾಗಿ ಹಾಕೋದಿಲ್ಲ ನೀವು ನೋಡಿ. ಆ ಥರ ಇಲ್ಲ. CLPಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದಾಗ ಯಾವುದೇ ಟೈಮ್ ಲಿಮಿಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳಿದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೆಲವು ನಿಮಗೆ ನ್ಯೂಸ್ ವ್ಯಾಲ್ಯೂ ಬರ್ತದೆ ಅಂದ್ಬಿಟ್ಟು ಕೆಲವನ್ನ ಬಿಟ್ಟು ಕೆಲವನ್ನ ಹಾಕ್ಲಿಕ್ಕೆ ಹೋಗ್ಬಿಟ್ಟು ನೋಡಿ. ಎಲ್ಲರಿಗೂ ಅವಕಾಶಗಳು ಇರ್ತದೆ. ಶಿವಕುಮಾರ್ಗೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. CLP ನಮ್ಮಲ್ಲಿ ಸಿಸ್ಟಮ್ ಇದೆ. CLP ಅವ್ರನ್ನ ಯಾರನ್ನ ಎಲೆಕ್ಟ್ ಮಾಡ್ತಾರೆ. ಈಗೊಬ್ಬರು ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ ತಾನೇ. ಖಾಲಿ ಆದಮೇಲೆ ಅದ್ರ ವಿಚಾರದಲ್ಲಿ ತೀರ್ಮಾನ ತಗೊಂಡು ಹೌದು. ಯಾರು ಇಲ್ಲ ಅಂತ ಹೇಳಿದವ್ರು ಯಾರು ನೋಡಿ. ನಮ್ಮ CLP ಮೀಟಿಂಗಲ್ಲಿ ನಾನು ಶಾಸಕ ಆಗಿದ್ದು, ತಮ್ಮೇನವರು ಶಾಸಕರಾಗಿದ್ದರು. ಆ CLPಲಿ AICCದಲ್ಲೂ ಸಮೇತ ಇದ್ದರು. ಅವರು 2 ವರ್ಷಕ್ಕೆ ಅಂತ ಬಿಟ್ಟು ಲೀಡರ್ ಎಲೆಕ್ಟ್ ಮಾಡಿದೀವಾ? ಇಲ್ಲ. ಅವ್ರನ್ನ ಲೀಡರ್ನ ಎಲೆಕ್ಟ್ ಮಾಡುವಾಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಎಲೆಕ್ಟ್ ಮಾಡಿದ್ವಿ. ಅದನ್ನು 5 ವರ್ಷಕ್ಕೆ ಮಾಡ್ತೀವಿ. ಅದರ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ. ಹಲವಾರು ಬಾರಿಯಲ್ಲಿ ಆ ಥರ ನಾವು ಅದನ್ನು ಒಪ್ಕೊಂಡ ಮೇಲೆ ಅವರು ನಿರ್ಧಾರ ತಗೊಳ್ತಾರೆ. ನಾವೇ ಯಾಕೆ ಅದನ್ನು ಇದು ಮಾಡೋದು? CMನ ಕೇಳಿದ್ರೆ ಇಲ್ಲ ನಾನು 2 ವರ್ಷದಲ್ಲಿ ಬಿಡ್ತೀನಿ ಹೇಳಲಿಕ್ಕೆ ಆಗ್ತದೆ. ಅವರು ಶಿವರಾಮೇಗೌಡರು XMPಗೆ ಯಾರು AICC ಅಧ್ಯಕ್ಷರಾ ಅಥವಾ AICC ಪ್ರಧಾನ ಕಾರ್ಯದರ್ಶಿಗಳ ಅಥವಾ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿನಾ? ಅವ್ರು ಹೇಳಿದಕ್ಕೆಲ್ಲ ನೀವು ಅಷ್ಟೊಂದು ಪ್ರಾಮುಖ್ಯ ಯಾಕೆ ಕೊಡ್ತೀರಾ? ನಾನು ಹೇಳಿದ್ರು ಸಮೇತ ಅದಕ್ಕೆ ಪ್ರಾಮುಖ್ಯ ಕೊಡಬೇಕಾಗಿಲ್ಲ. ನಾನು ಅದಕ್ಕೆ ಆಥರೈಸ್ಡ್ ಅಲ್ಲ. ಅದೆಲ್ಲ AICC ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ. ನಾನು ಹೇಳ್ತಾ ಇದ್ದೀನಲ್ಲ, ನಾವು ಎಲೆಕ್ಟ್ ಮಾಡಿದ್ದು, ನಾವು ಎಲ್ಲ ಶಾಸಕರು ತಾವು ಎಲೆಕ್ಟ್ ಮಾಡಿದ್ದು ಅಂದ್ಬಿಟ್ರೆ 2 ವರ್ಷ 3 ವರ್ಷ ಗಡುವು ಹಾಕಲಿಲ್ಲ. ಎಲ್ಲ CLP ಲೀಡರ್ಗಳನ್ನ ಎಲೆಕ್ಟ್ ಮಾಡುವಾಗ ಪೂರ್ತಿ ಅವಧಿಗೆ ಮಾಡೋದು. ನಂತರ ಅದನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಇದ್ದಿದ್ರೆ CLPನೂ ಇರ್ತದೆ, ಹೈಕಮಾಂಡ್ ಇರ್ತದೆ, ಅದರ ಪ್ರಕಾರ ಮಾಡ್ತೀವಿ. ನಾನು ಅದರ ವಿಚಾರದಲ್ಲಿ ನನಗೆ ನೀವು ಕೇಳಿದಾಗ ನಾನು ಅದಕ್ಕೆ ಹೇಳಿದೆ ಈ ಥರ ಇದೆ ಅಂತ ಹೇಳಿದೆ. ನಾಳೆ ನೀವೇನು ಹೇಳ್ತೀರಾ? ನೀವೇನು KJ ಜಾರ್ಜ್ ಕೊಟ್ಟಿದ್ದಾರೆ 5 ವರ್ಷಕ್ಕೆ ಅವ್ರು. ನಾನು ಹೇಳಿದನೆಲ್ಲ ಸಂಪೂರ್ಣವಾಗಿ ಹಾಕೋದಿಲ್ಲ ನೀವು ನೋಡಿ. ಆ ಥರ ಇಲ್ಲ. CLPಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದಾಗ ಯಾವುದೇ ಟೈಮ್ ಲಿಮಿಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳಿದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೆಲವು ನಿಮಗೆ ನ್ಯೂಸ್ ವ್ಯಾಲ್ಯೂ ಬರ್ತದೆ ಅಂದ್ಬಿಟ್ಟು ಕೆಲವನ್ನ ಬಿಟ್ಟು ಕೆಲವನ್ನ ಹಾಕ್ಲಿಕ್ಕೆ ಹೋಗ್ಬಿಟ್ಟು ನೋಡಿ. ಎಲ್ಲರಿಗೂ ಅವಕಾಶಗಳು ಇರ್ತದೆ. ಶಿವಕುಮಾರ್ಗೆ ಅವಕಾಶ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ. CLP ನಮ್ಮಲ್ಲಿ ಸಿಸ್ಟಮ್ ಇದೆ. CLP ಅವ್ರನ್ನ ಯಾರನ್ನ ಎಲೆಕ್ಟ್ ಮಾಡ್ತಾರೆ. ಈಗೊಬ್ಬರು ಇದ್ದಾರೆ, ಕುರ್ಚಿ ಖಾಲಿ ಇಲ್ಲ ತಾನೇ. ಖಾಲಿ ಆದಮೇಲೆ ಅದ್ರ ವಿಚಾರದಲ್ಲಿ ತೀರ್ಮಾನ ತಗೊಂಡು